ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಕ್ಲಾಸ್. ನಮ್ಮ ದಿನನಿತ್ಯ ಜೀವನದಲ್ಲಿ ಕೆಲವೊಂದು ವಿಶೇಷ ರೀತಿಯ ಸಮಸ್ಯೆಗಳು ಬರ್ತವೆ. 10 ಜನರು ಒಂದು ಕೆಲಸವನ್ನು 15 ದಿವಸದಲ್ಲಿ ಮುಗಿಸಿದರೆ 40 ಜನರು ಅದೇ ಕೆಲಸವನ್ನು ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ? 20 ರೂಪಾಯಿಗೆ 40 ವಸ್ತುಗಳನ್ನು ಕೊಂಡ್ಕೊಂಡ್ರೆ 60 ರೂಪಾಯಿಗೆ ಎಷ್ಟು ವಸ್ತುಗಳನ್ನು ಕೊಂಡ್ಕೋಬಹುದು? ಇಷ್ಟಕ್ಕೆ ಇಷ್ಟಾದರೆ ಅಷ್ಟಕ್ಕೆ ಎಷ್ಟು? ಈ ರೀತಿಯ ಪ್ರಶ್ನೆಗಳು ಬಂದಾಗ ನಾವು ಒಂದು ಸ್ವಲ್ಪ ಗಲಿಬಿಲಿಗೆ ಒಳಗಾಗ್ತೀವಿ. ಇಂತಹ ಪ್ರಶ್ನೆಗಳನ್ನು ನಾವು ಗಣಿತದಲ್ಲಿ ಪ್ರಪೋರ್ಷನ್ಸ್ ಎನ್ನುವಂಥ ವಿಧಾನದಲ್ಲಿ ಸರಳವಾಗಿ ಬಿಡಿಸ್ಬೋದು. ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರಪೋರ್ಷನ್ ಮೀನಿಂಗ್: ಪ್ರಪೋರ್ಷನ್ ಇಸ್ ದ ಕ್ವಾಲಿಟಿ ಪ್ರಪೋರ್ಷನ್ಸ್ is the equality between two or more ratios. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ರೇಷಿಯೋಸ್ಗಳ ಈಕ್ವಾಲಿಟಿ, ಸಮಾನತೆಯನ್ನು ಪ್ರಪೋರ್ಷನ್ಸ್ ಅಂತ ಕರಿತೀವಿ. ಸೊ ಪ್ರಪೋರ್ಷನ್ಸ್ ಅಂದರೆ ರೇಷಿಯೋಸ್ಗಳ ಸಮಾನತೆಯೇ ಪ್ರಪೋರ್ಷನ್. ಮೀನಿಂಗ್: ಇಫ್ 4 quantities say A, B, C and D are so related that the relationship between A and B is equal to the relationship between C and D, then the said 4 quantities are said to be in proportion. 4 ಕ್ವಾಂಟಿಟೀಸ್ಗಳು ಎ ಮತ್ತು ಬಿ, ಸಿ ಮತ್ತು ಡಿ. ಎ ಮತ್ತು ಬಿನ ರಿಲೇಷನ್ನು ಸಿ ಮತ್ತು ಡಿಗೆ ಸಮನಾಗಿದ್ದರೆ ಅವುಗಳನ್ನು ನಾವು ದೇ ಆರ್ ಇನ್ ಪ್ರಪೋರ್ಷನ್ಸ್ ಅಂತ ಕರಿತೀವಿ. ದಟ್ ಈಸ್ ಎ ಇಸ್ ಟು ಬಿ ಈಸ್ ಇನ್ ಪ್ರಪೋರ್ಷನ್ ಟು ಸಿ ಇಸ್ ಟು ಡಿ, ಆರ್ ಎ ಇಸ್ ಟು ಬಿ ಇಸ್ ಈಕ್ವಲ್ ಟು ಸಿ ಇಸ್ ಟು ಡಿ. ಇದನ್ನೇ ಫ್ರ್ಯಾಕ್ಷನಲ್ಲಿ ಬರೆದಾಗ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಸಿ ಅಪಾನ್ ಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎ ಇಂಟು ಡಿ ಇಸ್ ಈಕ್ವಲ್ ಟು ಬಿ ಇಂಟು ಸಿ. ಅಂದರೆ ಪ್ರಪೋರ್ಷನನ್ನು ಈ ಫಾರ್ಮಲ್ಲಿ ಬರಿಬೋದು, ಈಸ್ ಈಕ್ವಲ್ ಟು ಫಾರ್ಮಲ್ಲಿ ಬರಿಬೋದು, ಫ್ರ್ಯಾಕ್ಷನಲ್ಲಿ ಬರಿಬೋದು ಅಥವಾ ಮಲ್ಟಿಪ್ಲಿಕೇಶನಲ್ಲಿ ಬರ್ಬೋದು. 4 ರೀತಿಯಾಗಿ ಎಕ್ಸ್ಪ್ರೆಸ್ ನಾವು ಮಾಡ್ಬೋದು. ಲೆಟ್ಸ್ ಸಿ ದ ಕ್ಯಾರೆಕ್ಟರ್ಸ್ ಆಫ್ ಪ್ರಪೋರ್ಷನ್ಸ್. First character: the terms of the proportions should be in same order. Second character: same number of terms. ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡು ಪ್ರಪೋರ್ಷನಲ್ಲಿರುವ ಟರ್ಮ್ಸ್ಗಳು ಸೇಮ್ ಆಗಿರಬೇಕು. ಥರ್ಡ್ ಕ್ಯಾರೆಕ್ಟರ್: ರೇಷಿಯೋ ಕ್ರೈಟೇರಿಯಾ. ನಾವು ಪ್ರಪೋರ್ಷನಲ್ಲಿರುವಂತಹ ರೇಷಿಯೋಗಳು ರೇಷಿಯೋ ಕ್ರೈಟೇರಿಯಾಕ್ಕೆ ಅನುಗುಣವಾಗಿರಬೇಕು. ಅಂದರೆ ರೇಷಿಯೋ ಕ್ಯಾರೆಕ್ಟರ್ ಅಂದರೆ ಏನು? ಸೇಮ್ ಕ್ವಾಂಟಿಟಿ ಆಗಿರಬೇಕು. ಹೈಟನ್ನು ಕಂಪೇರ್ ಮಾಡ್ತಾ ಇದ್ದರೆ 2 ರೇಷಿಯೋಗಳ ಟರ್ಮ್ಗಳು ಹೈಟನ್ನೇ ಕಂಪೇರ್ ಮಾಡಬೇಕು ಮತ್ತು ಸೇಮ್ ಮಿನಿಟ್ಸ್ ಇರಬೇಕು. ದೀಸ್ 3 ಕ್ಯಾರೆಕ್ಟರ್ಸ್ ಪ್ರಪೋರ್ಷನ್ ಶುಡ್ ಹ್ಯಾವ್. ನಾವು ಲೆಟ್ಸ್ ಸಿ ದ ಸ್ಟೆಪ್ಸ್. ನಮಗೆ ಹೇಳಿಕೆ ರೂಪದ ಕ್ವಶನ್ಸ್ಗಳು ಕೊಡ್ತಾರೆ ಪ್ರಪೋರ್ಷನ್ ಸಾಲ್ವ್ ಮಾಡುವಾಗ. ಆವಾಗ ಈ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು. ಸ್ಟೆಪ್ ನಂಬರ್ 1: ಸೆಟ್ ಅಪ್ ದ ಪ್ರಪೋರ್ಷನ್. ಬೇಸ್ಡ್ ಆನ್ ದ ಕ್ವಶನ್ ಫಸ್ಟ್ ವಿ ಹ್ಯಾವ್ ಟು ಸೆಟ್ ಅಪ್ ದ ಪ್ರಪೋರ್ಷನ್. Second, express in fraction form. Third, isolate the unknown variable. ಯಾವ ವೇರಿಯೇಬಲ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅದನ್ನು ನಾವು LHS ಐಡಿಗೆ ತೊಗೋಬೇಕು. ಅದನ್ನು ಸಪ್ರೇಟ್ ಮಾಡಿ ಐಸೋಲೇಟ್ ಮಾಡಬೇಕು. ಇಫ್ ಕಂಪೌಂಡ್ ಪ್ರಪೋರ್ಷನ್ ವರ್ಕ್ ವಿತ್ 2 ವೇರಿಯೇಬಲ್ಸ್ ಎಟ್ ಎ ಟೈಮ್. ಕಂಪೌಂಡ್ ರೇಷಿಯೋಸ್ ಅಂತ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ. ಅದೇ ರೀತಿಯಾಗಿ ಕಂಪೌಂಡ್ ಪ್ರಪೋರ್ಷನ್ಸ್ ಇದ್ದಾಗ ನಾವು 1 by 1 ವ್ಯಾಲ್ಯೂವನ್ನು ಬಿಡಿಸ್ತಾ ಹೋಗ್ತೀವಿ. Let's see the terms of a proportion. A is to B is equal to C is to D. A, B, C, D ಇವು ಪ್ರಪೋರ್ಷನ್ನ ಟರ್ಮ್ಸ್ಗಳು. ಬಿ ಮತ್ತು ಸಿ ಅನ್ನು ಮೀನ್ ಟರ್ಮ್ಸ್ ಅಂತ ಕರಿತೀವಿ ಅಥವಾ ಮಿಡಲ್ ಟರ್ಮ್ಸ್ ಅಂತ ಕರಿತೀವಿ. ಎ ಮತ್ತು ಡಿ ಅನ್ನು ಎಕ್ಸ್ಟ್ರೀಮ್ ಟರ್ಮ್ಸ್ ಅಂತ ಕರಿತೀವಿ. ಹಿಯರ್ ಎ ಆ್ಯಂಡ್ ಡಿ ಆರ್ ಎಕ್ಸ್ಟ್ರೀಮ್ ಟರ್ಮ್ಸ್, ಬಿ ಆ್ಯಂಡ್ ಸಿ ಆರ್ ಮೀನ್ ಆರ್ ಮಿಡಲ್ ಟರ್ಮ್ಸ್. ಓಕೆ, ಇಲ್ಲೊಂದು ಈ ಮೀನ್ ಟರ್ಮ್ಸ್ ಮತ್ತು ಎಕ್ಸ್ಟ್ರೀಮ್ ಟರ್ಮ್ಸ್ ಮಧ್ಯೆ ಒಂದು ರಿಲೇಷನ್ ಇದೆ. ಏನು? ಪ್ರೊಡಕ್ಟ್ ಆಫ್ ದ ಎಕ್ಸ್ಟ್ರೀಮ್ ಟರ್ಮ್ಸ್ ಇಸ್ ಈಕ್ವಲ್ ಟು ಪ್ರೊಡಕ್ಟ್ ಆಫ್ ದ ಮೀನ್ ಟರ್ಮ್ಸ್. ಪ್ರೊಡಕ್ಟ್ ಆಫ್ ದ ಎಕ್ಸ್ಟ್ರೀಮ್ ಟರ್ಮ್ಸ್ ಇಸ್ ಈಕ್ವಲ್ ಟು ಪ್ರೊಡಕ್ಟ್ ಆಫ್ ದ ಮೀನ್ ಟರ್ಮ್ಸ್. ಅಂದರೆ ಈ ಮಧ್ಯ ಪದಗಳ ಗುಣಾಕಾರವು ಅಂತ್ಯ ಪದಗಳ ಗುಣಾಕಾರಕ್ಕೆ ಸಮನಾಗಿರುತ್ತೆ. ದಟ್ ಈಸ್ ಎ ಇಂಟು ಡಿ ಇಸ್ ಈಕ್ವಲ್ ಟು ಬಿ ಇಂಟು ಸಿ. ಈ ಪ್ರಪೋರ್ಷನ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಬೇಕು, ಅವು ನೋಡೋಣ. ರೂಲ್ ಆಫ್ 3: ದ ಮೆಥಡ್ ಆಫ್ ಫೈಂಡಿಂಗ್ 4th ಪ್ರಪೋರ್ಷನಲ್ ಟು 3 ಗಿವನ್ ಟರ್ಮ್ಸ್.
ಒಂದು ಪ್ರಪೋರ್ಷನಲ್ಲಿ 4 ಟರ್ಮ್ ಇದ್ದು 3 ಟರ್ಮ್ಗಳು ಕೊಟ್ಟಾಗ 4th ಟರ್ಮನ್ನು ರೂಲ್ ಆಫ್ 3 ಮೂಲಕ ಕಂಡುಹಿಡಿತೀವಿ. ಥರ್ಡ್ ಪ್ರಪೋರ್ಷನಲ್. In the proportion A:B is equal to B:C, C is called the third proportional to A and B. A:B is equal to B:C ಈ ಪ್ರಪೋರ್ಷನಲ್ಲಿ C ಅನ್ನು ಥರ್ಡ್ ಪ್ರಪೋರ್ಷನಲ್ ಟು A and B ಅಂತ ಕರಿತೀವಿ. ಮೀನ್ ಪ್ರಪೋರ್ಷನಲ್. In the proportion A:B is equal to B:C, B is called the mean proportional between A and C. ಈ ಎ ಆ್ಯಂಡ್ ಸಿಗೆ ಬಿ ಅನ್ನು ಮೀನ್ ಪ್ರಪೋರ್ಷನಲ್ ಅಂತ ಕರಿತೀವಿ. ಮೀನ್ ಪ್ರಪೋರ್ಷನಲ್ ಫೈಂಡ್ ಔಟ್ ಮಾಡುವಾಗ ಕೊಟ್ಟಿರುವ 2 ಟರ್ಮ್ಗಳ ಸ್ಕ್ವೇರ್ ರೂಟನ್ನು ತೆಗೆದಾಗ ನಮಗೆ ಮೀನ್ ಪ್ರಪೋರ್ಷನಲ್ ಸಿಗುತ್ತೆ. ಫೋರ್ತ್ ಪ್ರಪೋರ್ಷನಲ್. ಇನ್ ದ ಪ್ರಪೋರ್ಷನ್ A:B is equal to C:D, D is called the fourth proportional to A, B and C. Note, mean proportional between A and B is ಅಥವಾ ಮೀನ್ ಪ್ರಪೋರ್ಷನಲ್ ಬಿಟ್ವೀನ್ ಎನಿ 2 ನಂಬರ್ಸ್ ಈಸ್ ಸ್ಕ್ವೇರ್ ರೂಟ್ ಆಫ್ ದಟ್ 2 ನಂಬರ್ಸ್. ಆ 2 ನಂಬರ್ಗಳ ಮಲ್ಟಿಪ್ಲಿಕೇಶನ್ ಮಾಡಿ ಸ್ಕ್ವೇರ್ ರೂಟ್ ಮಾಡಿದಾಗ ನಮಗೆ ಮೀನ್ ಪ್ರಪೋರ್ಷನಲ್ ಸಿಗುತ್ತೆ. ಲೆಟ್ಸ್ ಸಿ ಸಮ್ ಬೇಸಿಕ್ ಪ್ರಾಬ್ಲಮ್ಸ್ ಆನ್ ಪ್ರಪೋರ್ಷನ್ಸ್. ಕ್ವೆಶ್ಚನ್ ನಂಬರ್ 1. ಫೈಂಡ್ ದ ಮೀನ್ ಪ್ರಪೋರ್ಷನ್ ಟು 21 and 84. ಮೀನ್ ಪ್ರಪೋರ್ಷನ್ ಅಂದಾಗ ಆ 2 ನಂಬರ್ಗಳ ಪ್ರಾಡಕ್ಟು ಪ್ಲಸ್ ಸ್ಕ್ವೇರ್ ರೂಟ್ ಮಾಡಬೇಕು. ಲೆಟ್ ಎಕ್ಸ್ ಬಿ ದ ಮೀನ್ ಪ್ರಪೋರ್ಷನ್. ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 21 into 84, ಸ್ಕ್ವೇರ್ ರೂಟ್ ಆಫ್ 1764. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 42. ದೇರ್ಫೋರ್ ದ ಮೀನ್ ಪ್ರಪೋರ್ಷನ್ ಟು 21 and 84 ಈಸ್ 42. ಕ್ವೆಶ್ಚನ್ ನಂಬರ್ 2. ಫೈಂಡ್ ದ ಥರ್ಡ್ ಪ್ರಪೋರ್ಷನಲ್ ಟು 8 and 4. ಥರ್ಡ್ ಪ್ರಪೋರ್ಷನಲ್ ಕೇಳಿದಾಗ ಕ್ವೆಶ್ಚನಲ್ಲಿ ಕೊಟ್ಟಿರುವಂತಹ ಸೆಕೆಂಡ್ ಟರ್ಮನ್ನು ನಾವು 2 ಸಲ ಬರೆಯಬೇಕಾಗುತ್ತೆ. ಲೆಟ್ ದ ಥರ್ಡ್ ಪ್ರಪೋರ್ಷನಲ್ ಬಿ ಎಕ್ಸ್. ದೆನ್ 8:4 is equal to 4:x. ಇದು ಮೀನ್ ಟರ್ಮ್ ಆಗುತ್ತೆ, ಅದಕ್ಕಾಗಿ ಇದನ್ನು ನಾವು ಡಬಲ್ ತಗೋತೀವಿ. ಇಲ್ಲಿ ಸೆಕೆಂಡ್ ಟರ್ಮನ್ನು ಡಬಲ್. ಸೊ 8:4 is equal to 4:x. ನಮ್ಮ ಹತ್ರ ಬೇಸಿಕ್ ಒಂದು ಫಾರ್ಮುಲಾ ಇದೆ. Product of extreme terms 8 into x is equal to product of mean term 4 into 4. Therefore x is equal to 4 into 4 divided by 8. 4 1s are 4 2s are 2 1s are 2 2s are. Therefore x is equal to 2. The third proportional to 8 and 4 is 2. Question number 3. Find the fourth proportional to 6, 8 and 9. Let x be the fourth proportional. Fourth proportional find out ಮಾಡಂದಾಗ ಆ fourth proportional ಅನ್ನು ನಾವು x, y, z ಅಂತ ಇಟ್ಕೋಬಹುದು. Then 6:8 is equal to 9:x. x ಅನ್ನು ಲಾಸ್ಟ್ ಟರ್ಮ್ ಆಗಿ ನಾವು ತಗೋತಾ ಇದ್ದೀವಿ. ಮತ್ತೆ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ ಟರ್ಮ್ಸ್ 6 into x is equal to ಪ್ರಾಡಕ್ಟ್ ಆಫ್ ಮೀನ್ ಟರ್ಮ್ಸ್ 8 into 9. Therefore x is equal to 8 into 9 divided by 6. 3 3s are 3 2s are 2 1s are 2 4s are 4 into 3 12. X is equal to 12. Therefore the fourth proportional to 6, 8 and 9 is 12. ಪ್ರಪೋರ್ಷನಲ್ಲಿ ಅಡ್ವಾನ್ಸ್ ಕ್ವೆಶನ್ಸ್ಗಳು ಮಾಡೋಕ್ಕಿಂತ ಮೊದಲು ಪ್ರಪೋರ್ಷನಲ್ಲಿ 2 ಇಂಪಾರ್ಟೆಂಟ್ ಟೈಪ್ಸ್ಗಳು ಬರ್ತವೆ. ಅವುಗಳ ಮೀನಿಂಗು ಮತ್ತು ಅವುಗಳ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಡೈರೆಕ್ಟ್ ಪ್ರಪೋರ್ಷನ್. 2 ratios are said to be directly proportional if an increase or decrease of one ratio results in increase or decrease of another ratio. ಒಂದು ರೇಷಿಯೋದಲ್ಲಿರುವ ಟರ್ಮ್ ಇನ್ಕ್ರೀಸ್ ಆದಾಗ ಮತ್ತೊಂದು ಟರ್ಮ್ ಇನ್ಕ್ರೀಸ್ ಆದರೆ, ಒಂದು ಡಿಕ್ರೀಸ್ ಆದಾಗ ಮತ್ತೊಂದು ಡಿಕ್ರೀಸ್ ಆದರೆ ಅಂತಹ ರೇಷಿಯೋಸ್ಗಳ ಮಧ್ಯೆ ಡೈರೆಕ್ಟ್ ಪ್ರಪೋರ್ಷನ್ಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕ್ವಾಂಟಿಟಿ ಮತ್ತು ಕಾಸ್ಟ್. ನಾವು 2 kg ಒಂದು ಯಾವುದೋ ಒಂದು ಐಟಮ್ ತೊಗೋತಾ ಇದ್ದೀವಿ. 2 kg ತೊಗೊಂಡಾಗ ಅದರ ಕಾಸ್ಟ್ 20 rupees ಆಗ್ತಾಯಿದೆ. ಈಗ ಅದನ್ನು ನಾನು 5 kgಗೆ ಇನ್ಕ್ರೀಸ್ ಮಾಡಿದೆ. 5 kg ತೊಗೊಂಡಾಗ ಅದರ ಕಾಸ್ಟ್ ಏನಾಯಿತು? 50 ಆಯಿತು. ಕ್ವಾಂಟಿಟಿ ಇನ್ಕ್ರೀಸ್ ಆದಾಗ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ದೇರ್ಫೋರ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕ್ವಾಂಟಿಟಿ ಆ್ಯಂಡ್ ಕಾಸ್ಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಒಂದು ವೇಳೆ 5 kg ಇದ್ದಿದ್ದು 1 kg ಆಯಿತು ಅಂತ ಇಟ್ಕೊಳ್ಳೋಣ. 1 kg ಕ್ವಾಂಟಿಟಿ ಕಡಿಮೆ ಆಗಿದೆ,
ಆಗ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಒಂದು ವೇರಿಯೇಬಲ್ ಇನ್ಕ್ರೀಸ್ ಆದಾಗ ಕರೆಸ್ಪಾಂಡಿಂಗ್ ವೇರಿಯೇಬಲ್ ಇನ್ಕ್ರೀಸ್ ಆಗ್ತಾ ಇದೆ, ಒಂದು ವೇರಿಯೇಬಲ್ ಡಿಕ್ರೀಸ್ ಆದಾಗ ಕರೆಸ್ಪಾಂಡಿಂಗ್ ವೇರಿಯೇಬಲ್ ಡಿಕ್ರೀಸ್ ಆಗುತ್ತೆ. ಈ ರೀತಿಯ ರಿಲೇಷನನ್ನು ನಾವು ಡೈರೆಕ್ಟ್ ಪ್ರಪೋರ್ಷನ್ಸ್ ಅಂತ ಕರಿತೀವಿ. ಇನ್ವರ್ಸ್ ಪ್ರಪೋರ್ಷನ್. Two ratios are said to be inversely proportional if an increase or decrease of one ratio results in decrease or increase of another ratio. ಇದು ಅದಕ್ಕೆ ತದ್ವಿರುದ್ಧ. ಒಂದು ರೇಷಿಯೋ ಇನ್ಕ್ರೀಸ್ ಆದಾಗ ಮತ್ತೊಂದು ಡಿಕ್ರೀಸ್ ಆಗುತ್ತೆ, ಆರ್ ಒಂದು ಡಿಕ್ರೀಸ್ ಆದಾಗ ಮತ್ತೊಂದು ಇನ್ಕ್ರೀಸ್ ಆಗುತ್ತೆ. ಇಂತಹ ರಿಲೇಷನನ್ನು ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರೇಷಿಯೋ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್. ಫಾರ್ ಎಕ್ಸಾಂಪಲ್, ಮಾರ್ಕೆಟಲ್ಲಿ 50 ರೂಪೀಸ್ ಕೆ ಜಿ ಈರುಳ್ಳಿದೆ ಅಂತ ಇಟ್ಕೊಳ್ಳೋಣ. ಆಗ ನಾವೇನು ಮಾಡ್ತೀವಿ, 1 ಕೆ ಜಿ ಕೊಡಪ್ಪ ಸಾಕು ಅಂತೀವಿ. ಡಿಮ್ಯಾಂಡ್ ಈಸ್ ಡಿಕ್ರೀಸಿಂಗ್. 10 ರೂಪಾಯಿ ಕೆ ಜಿ ಅಂತ ಹೇಳಿದ್ರು, ಪ್ರೈಸ್ ಈಸ್ ಡಿಕ್ರೀಸಿಂಗ್. ಅವಾಗ ಏನು ಹೇಳ್ತೀವಿ, 4 ಕೆ ಜಿ ಕೊಡಪ್ಪ, 5 ಕೆ ಜಿ ಕೊಡಪ್ಪ ಅಂತ ಹೇಳ್ತೇವೆ. ದೇರ್ ಫೋರ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಈಸ್ ರಿವರ್ಸ್ ಆರ್ ಇನ್ವರ್ಸ್. ದಿಸ್ ಟೈಪ್ ಆಫ್ ರಿಲೇಷನ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. Continued proportion. A continued proportion is one in which there is a chain of ratios between the related terms. ಅಂದರೆ A is to B is equal to B is to C, which is equal to C is to D, which is equal to D is to A. ಇಲ್ಲಿ ಈ ಸೆಕೆಂಡ್ ಟರ್ಮ್ ಮೀನ್ ಟರ್ಮ್ ಏನಿದೆ ನೆಕ್ಸ್ಟ್ ಟರ್ಮಲ್ಲೂ ಬರುತ್ತೆ. ಇಲ್ಲಿ ಬಿ ನೆಕ್ಸ್ಟ್ ಟರ್ಮ್ಗೆ ಮತ್ತೆ ಬಂದಿದೆ. ಸೊ ಮೀನ್ಸ್ ಆರ್ ಸೇಮ್. ಇಲ್ಲಿ ಸಿ ಇರುವಂಥದ್ದು, ಇಲ್ಲಿ ಸಿ ಇರುವಂಥದ್ದು, ಇಲ್ಲಿ ಸಿ ಬಂದಿದೆ. ಇಲ್ಲಿ ನೆಕ್ಸ್ಟ್ ಡಿ ಇಷ್ಟು ಇ ಬಂದರೆ, ಡಿ ಇಷ್ಟು ಇ ಬಂದರೆ ಮತ್ತೆ ಡಿ. ಸೊ ಮೀನ್ಸ್ ಆರ್ ಸೇಮ್ ಇರ್ತವೆ. ಇಂತಹ ಪ್ರಪೋರ್ಷನನ್ನು ವಿ ಕಾಲ್ ಇಟ್ ಆಸ್ ಕಂಟಿನ್ಯೂಡ್ ಪ್ರಪೋರ್ಷನ್ಸ್ ಅಂತ ಕರಿತೀವಿ. ಕ್ವೆಶನ್ ನಂಬರ್ 4. 5:20 ಈಸ್ ಪ್ರಪೋರ್ಷನೇಟ್ ಟು 3:x. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈ ರೀತಿ ಪ್ರಶ್ನೆಗಳು ನಮಗೆ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಪ್ರಪೋರ್ಷನ್ ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಸಿಂಪಲ್. ಗಿವನ್ 5:20 ಈಸ್ ಪ್ರಪೋರ್ಷನೇಟ್ ಟು 3:x. ಇದನ್ನೇ 5:20 ಈಸ್ ಈಕ್ವಲ್ ಟು 3:x ಅಂತ ಬರಿಬೋದು. ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ ಟರ್ಮ್ಸ್ 5 × x ಈಸ್ ಈಕ್ವಲ್ ಟು 20 × 3. ದೇರ್ಫೋರ್ x ಈಸ್ ಈಕ್ವಲ್ ಟು 3 × 20 ಡಿವೈಡೆಡ್ ಬೈ 5. 5 1s 5 4s 4 × 3 12. x ಈಸ್ ಈಕ್ವಲ್ ಟು 12. ಕ್ವೆಶನ್ ನಂಬರ್ 5. ಇದು ಸ್ಟೇಟ್ಮೆಂಟ್ ರೂಪದ ಪ್ರಶ್ನೆ. ಈ ರೀತಿ ಕ್ವೆಶನ್ಸ್ಗಳನ್ನು 5 ಮಾರ್ಕ್ಸ್ಗೆ ಕೇಳ್ತಾರೆ. 8 men ಕಂಪ್ಲೀಟ್ ಎ ಜಾಬ್ ಇನ್ 40 days. 8 ಜನರು 40 ಡೇಸಲ್ಲಿ ಒಂದು ಜಾಬನ್ನು ಕಂಪ್ಲೀಟ್ ಮಾಡ್ತಾರೆ. ಹೌ ಲಾಂಗ್ ವಿಲ್ 32 men ಟೇಕ್ ಟು ಡೂ ದ ಸೇಮ್ ಜಾಬ್? ಅದೇ ಜಾಬನ್ನು 32 men ಮಾಡೋದಾದರೆ ಎಷ್ಟು ದಿನ ತೆಗೆದುಕೊಳ್ತಾರೆ? ಈ ರೀತಿ ಪ್ರಶ್ನೆ ಬಂದಾಗ 3 ಸ್ಟೆಪ್ಪಲ್ಲಿ ಸಾಲ್ವ್ ಮಾಡಬೇಕು. ಸ್ಟೆಪ್ ನಂಬರ್ 1, ಯಾವ ರೇಷಿಯೋ ಗಿವನ್ ಇದೆ? ಮೆನ್ ರೇಷಿಯೋ ಗಿವನ್ ಇದೆ. ಯಾವ ರೇಷಿಯೋ ಫೈಂಡ್ ಔಟ್ ಮಾಡಬೇಕು? 40 days. ಹೌ ಲಾಂಗ್, ಎಷ್ಟು ದಿನ ಬೇಕು? ಹಾಗಾದರೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಡೇಸ್ ಫೈಂಡ್ ಔಟ್ ಮಾಡಬೇಕು. ಗಿವನ್ನು ಮೆನ್ ರೇಷಿಯೋ ಕೊಟ್ಟಿದ್ದಾರೆ, ಫೈಂಡ್ ಔಟ್ ಮಾಡಬೇಕಾಗಿದ್ದು ಡೇಸ್ ಮಾಡಬೇಕು. ಪ್ಲಸ್ ಈ ಮೆನ್ ಮತ್ತು ಡೇಸ್ ಮಧ್ಯೆ ಯಾವ ರೀತಿಯ ಪ್ರಪೋರ್ಷನ್ ಇದೆ? ಇದು ಇನ್ವರ್ಸ್ ಪ್ರಪೋರ್ಷನ್ಸಾ ಅಥವಾ ಡೈರೆಕ್ಟ್ ಪ್ರಪೋರ್ಷನ್ ಅಂತ ನೋಡಬೇಕು. ಆರ್ ಡೈರೆಕ್ಟ್ ಪ್ರಪೋರ್ಷನ್ನ ಇಂಡೈರೆಕ್ಟ್ ಪ್ರಪೋರ್ಷನ್ ನೋಡಬೇಕು. ಫಸ್ಟ್ ಎಕ್ಸ್ ಅಂತ ಅಜ್ಯೂಮ್ ಮಾಡೋಣ. ಏನು ಫೈಂಡ್ ಔಟ್ ಮಾಡಬೇಕು ಅದನ್ನು ಎಕ್ಸ್ ಅಂತ ಅಜ್ಯೂಮ್ ಮಾಡಬೇಕು. ಲೆಟ್ ದ ಟೈಮ್ ಟೇಕನ್ ಬೈ 32 men ಟು ಕಂಪ್ಲೀಟ್ ದ ಸೇಮ್ ಜಾಬ್ ಬಿ ಎಕ್ಸ್. ಈಗ ನಮಗೆ ಮೆನ್ ರೇಷಿಯೋ ಕೊಟ್ಟಿದ್ದಾರೆ. ದ ರೇಷಿಯೋ ಆಫ್ ಮೆನ್ ಈಸ್ 8:32. ನಾನು ಕ್ಯಾರೆಕ್ಟರ್ 1ನಲ್ಲಿ ಹೇಳಿದೆ, ಪ್ರಪೋರ್ಷನಲ್ಲಿ ಏನಿರಬೇಕು? ದೇ ಶುಡ್ ಬಿ ಆಫ್ ರೇಷಿಯೋ ನೇಚರ್. ಇಲ್ಲಿ ಮೆನ್ನನ್ನು ಮೆನ್ ಜೊತೆನೇ ನಾವು ರೇಷಿಯೋ ಮಾಡ್ತಾ ಇದ್ದೀವಿ. ಮೆನ್ಗೆ ನಾವು ಡೇಸ್ ಮಾಡೋಂಗಿಲ್ಲ. ಮೆನ್ಗೆ ಡೇಸ್ ಮಾಡಿದ್ರೆ ಅದು ರೇಷಿಯೋ ಕ್ರೈಟೇರಿಯಾಗೆ ಬರೋದಿಲ್ಲ. ಸೊ 8 men 32 men, ದಟ್ಸ್ ವೈ 8:32. ದ ರೇಷಿಯೋ ಆಫ್ ಡೇಸ್ 40 days. 8 menಗೆ 40 days. ನಾನು ಹೇಳಿದ್ದೆ ಆರ್ಡರಲ್ಲಿ ಇರಬೇಕು. ಫಸ್ಟ್ ನಾವೇನು ತೊಗೊಂಡಿದ್ದೀವಿ? 8 men ಇನ್ಫಾರ್ಮೇಷನ್ ತೊಗೊಂಡಿರೋದ್ರಿಂದ 8 menಗೆ ಕರೆಸ್ಪಾಂಡಿಂಗ್ ಡೇಸ್ಗಳು 40 ಇದ್ದಾವೆ. ಅದಕ್ಕಾಗಿ 40ಯನ್ನೇ ಫಸ್ಟ್ ತೊಗೋತಾ ಇದ್ದೀವಿ. ಸೊ
ದ ಪ್ರಪೋರ್ಷನ್ ಶುಡ್ ಬಿ ಇನ್ ಸೇಮ್ ಆರ್ಡರ್. 8 ಮೆನ್ಗೆ ಕರೆಸ್ಪಾಂಡೆನ್ಸ್ ಆಗಿರುವಂತಹ ಡೇಸ್ಗಳು 40, ಅದಕ್ಕಾಗಿ 40 ಫಸ್ಟ್ ತಗೋತೀನಿ. ಫೈಂಡ್ ಔಟ್ ಮಾಡಬೇಕಾಗಿದ್ದು ಯಾವುದಕ್ಕೆ? 32 ಮೆನ್ಗೆ. ಅದಕ್ಕೆ 32ಗೆ ಕರೆಸ್ಪಾಂಡೆನ್ಸ್ ಯಾವುದು? ಎಕ್ಸ್. ಓಕೆ, ಸೊ ಸೆಕೆಂಡ್ ಸ್ಟೆಪ್ ಮುಗೀತು. ಥರ್ಡ್ ಸ್ಟೆಪ್, ಮೆನ್ ಮತ್ತು ಡೇಸ್ ಮಧ್ಯೆ ಯಾವ ರೀತಿಯ ಸಂಬಂಧ ಇದೆ? ಡೈರೆಕ್ಟ್ ಪ್ರಪೋರ್ಷನ್ಸ್ ಇದೆಯೋ ಇಂಡೈರೆಕ್ಟ್ ಇದೆಯೋ ನೋಡಿ. ಮೆನ್ ಇನ್ಕ್ರೀಸ್ ಆದರೆ 8 ಮೆನ್ ಇದ್ದಾರೆ, 8 ಮೆನ್ ಇದ್ದಾಗ 40 ಡೇಸ್ ಬೇಕಾಗ್ತಾ ಇದೆ. ಜನ ಜಾಸ್ತಿ, 8ಇಂದ 32 ಆದರು. ಜನ ಜಾಸ್ತಿ ಆದಾಗ ಕೆಲಸ ಕಂಪ್ಲೀಟ್ ಮಾಡೋಕ್ಕೆ ಟೈಮು ಜಾಸ್ತಿ ಬೇಕಾಗುತ್ತೋ ಅಥವಾ ಕಡಿಮೆ ಬೇಕಾಗುತ್ತೋ? ಕಡಿಮೆ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಮೆನ್ ಮತ್ತು ಡೇಸ್ ಮಧ್ಯೆ ಇನ್ವರ್ಸ್ ಪ್ರಪೋರ್ಷನ್ ಇದೆ, ಇನ್ವರ್ಸ್ ರಿಲೇಷನ್ ಇದೆ. ಇಟ್ ಈಸ್ ಅ ಕೇಸ್ ಆಫ್ ಇಂಡೈರೆಕ್ಟ್ ಪ್ರಪೋರ್ಷನ್. ಇನ್ವರ್ಸ್ ಪ್ರಪೋರ್ಷನ್ ಇದ್ದಾಗ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ ಏನು ಮಾಡ್ಕೋಬೇಕು, ಎಲ್ಲಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಿದೆಯೋ, ಎಲ್ಲಿ ಅನ್ನೋನ್ ವೇರಿಯೇಬಲ್ ಫೈಂಡ್ ಔಟ್ ಮಾಡೋದಿದೆಯೋ ಆ ರೇಷಿಯೋವನ್ನು ನಾವು ರಿವರ್ಸ್ ಮಾಡಬೇಕು. 40:x ಇದ್ದಿದ್ದು x:40 ಅಂತ ತಗೋಬೇಕು. ಇನ್ವರ್ಸ್ ಪ್ರಪೋರ್ಷನ್ ಇದ್ದಾಗ ಮಾತ್ರ 8:32 ಈಸ್ ಪ್ರಪೋರ್ಷನೇಟ್ ಟು 40:x ಅಂತ ತಗೊಳಂಗಿಲ್ಲ. ಇನ್ವರ್ಸ್ ಮಾಡಿ x:40 ಅಂತ ತಗೋತೀವಿ. ಬೇಸಿಕ್ ಫಾರ್ಮುಲಾ, ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ 8 into 40 is equal to 32 into x. 32 into x is equal to 40 into 80. Therefore, x is equal to 40 into 8 divided by 32. 8 ones are 8 fours are 4 ones are 4 tens are. Therefore, x is equal to 10 days. Therefore, ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ? 32 ಮೆನ್ ಆ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನ ಬೇಕು? 32 ಮೆನ್ ಟೇಕ್ 10 ಡೇಸ್ ಟು ಕಂಪ್ಲೀಟ್ ದ ಸೇಮ್ ಜಾಬ್. ನೋಡ್ರಿ, 8 ಮೆಂಬರ್ಸ್ ಇದ್ದಾಗ 40 ಡೇಸ್ ಬೇಕಾಗಿತ್ತು. ಜನ ಜಾಸ್ತಿ ಅದಕ್ಕಾಗಿ ಡೇಸ್ಗಳು 40ಇಂದ 10 ಡೇಸ್ಗೆ ಡಿಕ್ರೀಸ್ ಆಯಿತು. ಒಂದು ಇನ್ಕ್ರೀಸ್ ಆದಾಗ ಇನ್ನೊಂದು ಡಿಕ್ರೀಸ್ ಆಗುತ್ತೆ. ದೇರ್ಫೋರ್ ಇಟ್ ಈಸ್ ಅನ್ ಇನ್ವರ್ಸ್ ಪ್ರಪೋರ್ಷನ್. ಕ್ವೆಶ್ಚನ್ ನಂಬರ್ 6. ಇಫ್ ದ ಕಾಸ್ಟ್ ಆಫ್ 15 kgs ಆಫ್ ಶುಗರ್ ಈಸ್ ₹123, ಫೈಂಡ್ ದ ಕಾಸ್ಟ್ ಆಫ್ 25 kgs ಆಫ್ ಶುಗರ್. ಸ್ಟೆಪ್ 3 ಅಂತ ಹೇಳಿದ್ದೀನಿ. ಮೊದಲನೇ ಕೆಲಸ ಏನು ಮಾಡಬೇಕು? ಕೊಟ್ಟಿರುವಂತಹ ರೇಷಿಯೋಸ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ, ಕ್ವಾಂಟಿಟಿ ಆಫ್ ಶುಗರ್ ಇದೊಂದು ರೇಷಿಯೋ. ಕಾಸ್ಟ್ ಆಫ್ ಶುಗರ್ ನಾವೇನು ಫೈಂಡ್ ಔಟ್ ಮಾಡಬೇಕಾಗಿದೆ? ಕಾಸ್ಟ್ ಆಫ್ ಶುಗರ್ ಮಾಡಬೇಕಾಗಿದೆ. ಕೊಟ್ಟಿರುವಂಥದ್ದು ದ ರೇಷಿಯೋ ಆಫ್ ಕ್ವಾಂಟಿಟಿ ಆಫ್ ಶುಗರ್ ಬಿ 15:25. ಇದು ಕೂಡ ಕ್ವಾಂಟಿಟಿ ಇದೆ, ಇದು ಕೂಡ ಕ್ವಾಂಟಿಟಿ ಇದೆ. ಸೆಕೆಂಡು ಅಮೌಂಟು, ಈ 15ಗೆ ಕರೆಸ್ಪಾಂಡಿಂಗ್ ಅಮೌಂಟು 123 ಇದೆ. 123 ಫೈಂಡ್ ಔಟ್ ಮಾಡಬೇಕಾಗಿರೋದು 25 kgಗೆ. 123:x. ಓಕೆ, ಸೇಮ್ ಆರ್ಡರಲ್ಲೇ ತೊಗೋಬೇಕು. ನೆಕ್ಸ್ಟ್, ಲೆಟ್ ದ ಕಾಸ್ಟ್ ಆಫ್ 25 kg ಶುಗರ್ ಬಿ ಎಕ್ಸ್ ಅಂತ ನಾವು ಅಜ್ಯೂಮ್ ಮಾಡ್ತೀವಿ. ಅದನ್ನು ಇಲ್ಲಿ ಎಕ್ಸ್ ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟ್, ಈ ಕ್ವಾಂಟಿಟಿ ಮತ್ತು ಕಾಸ್ಟ್ ಮಧ್ಯೆ ಯಾವ ರೀತಿಯ ಸಂಬಂಧ ಇದೆ? ಇಫ್ ಕ್ವಾಂಟಿಟಿ ಈಸ್ ಇನ್ಕ್ರೀಸ್ಡ್, ಕಾಸ್ಟ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್. 15 kg ಶುಗರ್ಗೆ 123 ಆದರೆ 25 kgಗೆ ಜಾಸ್ತಿನೇ ಆಗುತ್ತೆ. ದೆರ್ಫೋರ್ ದ ರಿಲೇಷನ್ ಬಿಟ್ವೀನ್ ಕ್ವಾಂಟಿಟಿ ಆ್ಯಂಡ್ ಕಾಸ್ಟ್ ಈಸ್ ಡೈರೆಕ್ಟ್ ಪ್ರಪೋರ್ಷನ್. ಡೈರೆಕ್ಟ್ ಪ್ರಪೋರ್ಷನ್ ಇದ್ದಾಗ ಈ ಅನ್ನೋನ್ ವೇರಿಯೇಬಲ್ ರೇಷಿಯೋ ಏನಾಗುತ್ತೆ? ಆ್ಯಸ್ ಇಟ್ ಈಸ್ ಇಡಬೇಕು. ಇಂಡೈರೆಕ್ಟ್ ಪ್ರಪೋರ್ಷನಲ್ಲಿ x:120 ಅಂತ ಬರ್ಕೋತಿದ್ವಿ, ಬಟ್ ಡೈರೆಕ್ಟ್ ಪ್ರಪೋರ್ಷನಲ್ಲಿ ಆ್ಯಸ್ ಇಟ್ ಈಸ್ ಅಂತ ಇಡಬೇಕು. ಇಟ್ ಈಸ್ ಎ ಕೇಸ್ ಆಫ್ ಡೈರೆಕ್ಟ್ ಪ್ರಪೋರ್ಷನ್. 15:25 ಈಸ್ ಪ್ರಪೋರ್ಷನೇಟ್ ಟು 123:x. 15 into x is equal to 25 into 123. Therefore, x is equal to 25 into 123 divided by 15. Okay. 5 5s are 5 3s are 3 1s are 3 4s are 3 1s are 41 into 5 is equal to ₹205. Therefore, the cost of 25 kgs of sugar is ₹205. ನೋಡ್ರಿ, ಕ್ವಾಂಟಿಟಿ ಇನ್ಕ್ರೀಸ್ ಆಯಿತು 15 ಇಂದ 25, ಅಮೌಂಟ್ ಕೂಡ 123 ಇಂದ 205 ಆಯಿತು. Therefore, it is a direct proportion. Question number 7. Divide ₹118 among A, B and C so that A:B is proportionate to 3:4 and B:C is proportionate to 5:6. ಈ ಪ್ರಶ್ನೆಯಲ್ಲಿ ಇದು ಕಂಟಿನ್ಯೂಡ್ ಪ್ರಪೋರ್ಷನ್ಗೆ ಎಕ್ಸಾಂಪಲ್. ಇಲ್ಲಿ ನೋಡ್ರಿ, ಇಲ್ಲೂ ಬಿ ಇದೆ, ಇಲ್ಲೂ ಬಿ ಇದೆ. ಇಂಥ ಕ್ವಶನಲ್ಲಿ ಮೊದಲು ನಾವು ಈ ಬಿಯನ್ನು ಕಾಮನ್ ಆಗಿ ಒಂದು ಕಾಮನ್ ಟರ್ಮ್ ಮಾಡ್ಕೋಬೇಕು. ಕಾಮನ್ ಟರ್ಮ್ ಮಾಡ್ಕೊಂಡ ನಂತರನೇ ಸಾಲ್ವ್ ಮಾಡಬೇಕಾಗುತ್ತೆ. ಹೇಗೆ ಮಾಡೋದು ನೋಡೋಣ. ಗಿವನ್ A:B is equal to 3:4, B:C is equal to 5:6.
ಇಲ್ಲಿ ಬಿ ವ್ಯಾಲ್ಯೂ 3 ಇದೆ, ಸಾರಿ ಇಲ್ಲಿ ಬಿ ವ್ಯಾಲ್ಯೂ 4 ಇದೆ, ಇಲ್ಲಿ ಬಿ ವ್ಯಾಲ್ಯೂ 5 ಇದೆ. ಕಾಮನ್ ಮಾಡೋಕ್ಕಾಗಲ್ಲ. ಕಾಮನ್ ಮಾಡೋದು ಹೇಗೆ? 4 ಮತ್ತು 5 ಇವೆರಡರ ಎಲ್ ಸಿ ಎಮ್ ತೊಗೋಬೇಕು. ಎಲ್ ಸಿ ಎಮ್ ಎಷ್ಟಾಯಿತು? 20 ಆಯಿತು. ಇದಕ್ಕೆ 20 ಆಗೋ ಥರ ಮಲ್ಟಿಪ್ಲೈ ಮಾಡಬೇಕು. ನಾವು ಹಿಂದಿನ ವೀಡಿಯೋಸ್ಗಳಲ್ಲಿ ಇಕ್ವೇಷನಲ್ಲಿ ನೋಡಿದ್ದೀವಿ. ಸೊ 4ಗೆ ಯಾವುದರಿಂದ ಮಲ್ಟಿಪ್ಲೈ ಮಾಡಿದರೆ 20 ಬರುತ್ತೆ? 5ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಒಂದೇ ಟರ್ಮ್ ಮಲ್ಟಿಪ್ಲೈ ಮಾಡೋಂಗಿಲ್ಲ, ಅದಕ್ಕಾಗಿ 2 ಟರ್ಮ್ ಮಲ್ಟಿಪ್ಲೈ ಮಾಡ್ತೀವಿ. A/B 3:4 ಇದೆ. ಇದಕ್ಕೂ 5ಇಂದ ಇದಕ್ಕೂ 5ಇಂದ ಮಲ್ಟಿಪ್ಲೈ ಮಾಡೋಣ. ಟು ಮೇಕ್ ದ ವ್ಯಾಲ್ಯೂ ಆಫ್ B ಸೇಮ್ ಇನ್ ಬೋತ್ ದ ರೇಷಿಯೋಸ್ ಮಲ್ಟಿಪ್ಲೈ ಫಸ್ಟ್ ರೇಷಿಯೋ ಬೈ 5. ಸೆಕೆಂಡ್ ರೇಷಿಯೋ 5 ಇದೆ, 20 ಮಾಡಬೇಕಾದ್ರೆ ಇಂಟು 4 ಮಾಡಬೇಕು. ಒಂದೇ ಟರ್ಮ್ ಮಾಡೋಕ್ಕಾಗಲ್ಲ, 2 ಟರ್ಮ್ ಮಲ್ಟಿಪ್ಲೈ ಮಾಡ್ತೀವಿ. 5 × 4 6 × 4 ಏನಾಯ್ತಪ್ಪ? A/B 3 × 5 15, 4 × 5 20, B/C 5 × 4 20, 6 × 4 24. ಈಗ ಇಲ್ಲಿ ಕೂಡ 20 ಆಯಿತು, ಇಲ್ಲಿ ಕೂಡ 20 ಆಯಿತು. ಕಾಮನ್ ಆಗಿ ತೊಗೋಬೋದು. A/B/C 15:20:24. ಕ್ವೆಶನಲ್ಲಿ ಓನ್ಲಿ ಈ ರೇಷಿಯೋಸ್ ಅಷ್ಟೇ ಕಂಡುಹಿಡಿಯಿರಿ ಅಂತ ಕೇಳಿಲ್ಲ, ಅದ್ರ ಜೊತೆಗೆ ಅಮೌಂಟನ್ನು ಡಿವೈಡ್ ಮಾಡಿರಿ ಅಂತ ಕೇಳಿದ್ದಾನೆ. ಡಿವೈಡ್ ಯಾವ ರೀತಿ ಮಾಡ್ತೀವಿ? ರೇಷಿಯೋಸಲ್ಲಿ ನಾವು ಈಗಾಗಲೇ ಕಲ್ತಿದ್ದೀವಿ. ಈ ಅಮೌಂಟ್ ಎಷ್ಟಿದೆಯೋ ABC ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು. ಫಸ್ಟ್ ರೇಷಿಯೋಗಳನ್ನು ಆ್ಯಡ್ ಮಾಡೋಣ. ಸಮ್ ಆಫ್ ದ ರೇಷಿಯೋ 15 + 20 + 24 ವಿಚ್ ಇಸ್ ಈಕ್ವಲ್ ಟು 59. ಓಕೆ, ಇದರಲ್ಲಿ ಈ 59 ಡಿನಾಮಿನೇಟ್ರಲ್ಲಿ ಬರುತ್ತೆ, ಆಯಾ ಪಾರ್ಟ್ಗಳ ರೇಷಿಯೋ ನ್ಯೂಮರೇಟ್ರಲ್ಲಿ ಬರುತ್ತವೆ, ಇಂಟು ಅಮೌಂಟ್ ಮಾಡ್ತೀವಿ. ಏಜ್ ಸೇರ್ ಆರ್ ಏಜ್ ಪಾರ್ಟ್ ಈಸ್ ಈಕ್ವಲ್ ಟು ಏಜ್ ಎಷ್ಟು? 15. 15 ಡಿವೈಡೆಡ್ ಬೈ 59 ಇಂಟು 118 ವಿಚ್ ಇಸ್ ಈಕ್ವಲ್ ಟು ₹30. ಬೀಸ್ ಸೇರ್, ಬೀಸ್ಗೆ ಎಷ್ಟು? 20. ಓಕೆ, 20 ಡಿವೈಡೆಡ್ ಬೈ 59 ಇಂಟು 118 ವಿಚ್ ಇಸ್ ಈಕ್ವಲ್ ಟು 40. ಈಗ ಎಗೆ 30 ಆಯಿತು, ಬಿಗೆ 40 ಆಯಿತು. ಟೋಟಲ್ ಅಮೌಂಟ್ 118 ಇದೆ. 118 ಮೈನಸ್ 30 ಮೈನಸ್ 40, ದೇರ್ ಫಾರ್ ಸೀಟ್ ಸೇರ್ ಇಸ್ ಈಕ್ವಲ್ ಟು ₹48. ಇದನ್ನು ಸೀಟ್ ಸೇರ್ ಇಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 59 ಇಂಟು 118 ಮಾಡಿದ್ರೂ 48 ಅಂತಲೇ ಬರುತ್ತೆ. ಈ ರೀತಿ ಸಾಲ್ವ್ ಮಾಡಬೇಕು. ವಿದ್ಯಾರ್ಥಿಗಳೇ, ಪ್ರಪೋರ್ಷನ್ಸ್ ಕುರಿತ ಬೇಸಿಕ್ ಕ್ವೆಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀವಿ. ಅಡ್ವಾನ್ಸ್ ಕ್ವೆಶನ್ಸ್ಗಳು 2 ವೇರಿಯೇಬಲ್, 3 ವೇರಿಯೇಬಲ್, 4 ವೇರಿಯೇಬಲ್ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆ ಕ್ವೆಶನ್ಸ್ಗಳನ್ನು 7 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ಗೆ ಕೇಳೋ ಚಾನ್ಸ್ ಇರುತ್ತೆ. ಅಲ್ಲಿ ತುಂಬ ಕ್ಲಿಷ್ಟವಾದಂತಹ ಒಂದು ಹಂತ ಇದೆ. ಅದು ಯಾವ ರೀತಿ ಮಲ್ಟಿಪ್ಲಿಕೇಶನ್ಸ್ಗಳು ಕಂಟಿನ್ಯೂ ಪ್ರಪೋರ್ಷನ್ಸ್ಗೆ ಮಾಡ್ಕೋಬೇಕು ಅಂತ ಆ ವಿಡಿಯೋದಲ್ಲಿ ನಾನು ನೀಟಾಗಿ ಹೇಳ್ತೀನಿ. ದಯವಿಟ್ಟು ಮುಂದಿನ ವಿಡಿಯೋ ಕೂಡ ತಪ್ಪದೆ ನೀವು ನೋಡಬೇಕು. ಎಲ್ರಿಗೂ ಧನ್ಯವಾದಗಳು.